ನಿಮ್ಮ ಹೆಸರು ಹೇಳ್ರಿ? ಕಲ್ಯಾಣ್ ಕುಮಾರ್. ಏಜ್ ಎಷ್ಟು? 49. ಮಿರಕಲ್ ಡ್ರಿಂಕ್ಸ್ ಬಗ್ಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಟಿವಿಲಿ ಬಂದಿತ್ತು, ಟಿವಿಯಿಂದ ಗೊತ್ತಾಯ್ತು. ವೆರಿ ಗುಡ್. ಸೊ ಈಗ ನಿಮ್ಮದು ರಿಪೋರ್ಟ್ ನೋಡಿದೆ, ನಿಮ್ಮದು ಅಕ್ಟೋಬರ್ 2 ರಿಪೋರ್ಟಲ್ಲಿ ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ ರಿಪೋರ್ಟಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರು 386 ಮತ್ತು ಪೋಸ್ಟು 453 ಮತ್ತು ಕ್ರಿಯೇಟಿನೈನು 389 ಇದೆ. ಆಮೇಲೆ ಜಸ್ಟ್ 1 ತಿಂಗಳಾದಮೇಲೆ ನೀವು ರಿಪೋರ್ಟ್ ಕೊಟ್ಟಿದ್ದೀರಿ. ಆ ರಿಪೋರ್ಟ್ ಪ್ರಕಾರ ಫಾಸ್ಟಿಂಗು ಎಷ್ಟು 386ರಿಂದ 107 ಆಗಿದೆ. ಆಮೇಲೆ ಪೋಸ್ಟು 453ಇಂದ 197 ಆಗಿದೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದೆ. ಸೊ ಜನಕ್ಕೆ ಏನು ಹೇಳ್ತೀರಿ ಹೇಳ್ರಿ, ಹೆಂಗೆ ತಗೊಂಡ್ರಿ ಏನು? ಯಾಕಂದ್ರೆ ಎಷ್ಟೋ ಜನ ಭಯಪಡ್ತಾರೆ. ಅಲ್ಲಲ್ಲ, ಜಸ್ಟ್ ನಾನು ನೋಡೋದ್ನಲ್ಲ, ನನಗೆ ಖುಷಿ ಆಯಿತು. ಅಂದ್ರೆ ನೀವು ಕರೆಕ್ಟಾಗಿ ನಾನು ಹೇಳಿದ್ದು ಪತ್ತೆ ಫಾಲೋ ಮಾಡಿದ್ರಿ ಅಂತ ಕಾಣುತ್ತೆ. ಹೇಳ್ರಿ ಹೆಂಗೆ ಅಂತ. ಏನೇನು ಪತ್ತೆ ಮಾಡಿದ್ರಿ? ಅವರು ಹಳ್ಳಿಯಲ್ಲೇನೋ ಬೇವೊಂದು ಬೆಳಗ್ಗೆನೆ ತಗೊಳ್ಳಿ ಅಂತ ಹೇಳಿದ್ರು. 4 ಹಳ್ಳಿ ಎಲೆ, 8 ಬೇವಿನ ಎಲೆ, ಅದನ್ನ ಜ್ಯೂಸ್ ಮಾಡ್ಕೊಂಡು ರಸ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳಿದ್ರು. ಅದಾದ್ಮೇಲೆ ಸಪ್ಲಿಮೆಂಟ್ರಿ ತಗೊಳಕ್ ಹೇಳಿದ್ರು. ಅದಾದ್ಮೇಲೆ ಅಕ್ಸೆ ಮಜ್ಜಿಗೆ, ಅದಾದ್ಮೇಲೆ ಬಾಳೆಕಾಯಿದು ಜ್ಯೂಸು, ಏನೋ ಹೊಟ್ಟೆ ಲೈಟ್ ಆಗಿ ನಾಷ್ಟ. ಏನ್ ನಾಷ್ಟ ತಿಂತ ಇದ್ರಿ? ಮಾಮೂಲಿ ಚಪಾತಿ, ಸ್ವಲ್ಪ ರೈಸು. ಅದಕ್ಕೆ ತರಕಾರಿ ಜಾಸ್ತಿ ತಿಂತ ಇದ್ರಾ? ತರಕಾರಿ, ಸೊಪ್ಪು ಜಾಸ್ತಿ. ವೆರಿ ಗುಡ್. ಎಷ್ಟು ಜಾಸ್ತಿ ಅಂದ್ರೆ ಎಷ್ಟು ತಿಂತ ಇದ್ರಿ? ಅದೇ ಹೊಟ್ಟೆ ತುಂಬಂಗ್ ತಿಂತ ಇದ್ರಿ? ಇಷ್ಟು ರೈಸ್ ಅಂದ್ರೆ ಎಷ್ಟು ತರಕಾರಿ. ವೆರಿ ಗುಡ್. ಅವನ ನೀವು ಕರೆಕ್ಟಾಗಿ ನಾನು ಹೇಳಿರೋದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರಿ. ಆಮೇಲೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಯಿತು? ಬಾಡಿನಲ್ಲಿ ಮೈಕೈ ಎಲ್ಲ ನೋವಿತ್ತು, ಸ್ವಲ್ಪ ಚೇಂಜಸ್ ಆಗಿದೆ. ಕಾಲು ನೋವಿತ್ತು, ಅದು ಈಗ ಚೇಂಜಸ್ ಆಗಿದೆ. ನಾರ್ಮಲ್ ಆಗಿ. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿದ್ರೆ ಇನ್ನೆರಡು ತಿಂಗಳು ತಗೊಂಡ್ರೆ ನಾರ್ಮಲ್ ಆಗಬೇಕು. ಓಕೆ, ಥ್ಯಾಂಕ್ ಯು.